ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರ್ದಿರೋದು ಮಹಾಬಲ ಸೀತಾಳಭಾವಿ ಅವರು. ಬನ್ನಿ ನಮ್ಮ ಕಂಟಿನ್ಯೂ ಮಾಡೋಣ ಚಾಪ್ಟರ್ನ. 4 ಇಂಪಾರ್ಟೆಂಟ್ ವ್ಯಕ್ತಿಗಳಲ್ಲಿ ನಾವಿವಾಗ 2ನೇ ವ್ಯಕ್ತಿಗೆ ಹೋಗ್ತಾ ಇದೀವಿ. ಕೃಷ್ಣನ್ ಬಗ್ಗೆ ಆಯ್ತು. ಈಗ ಅರ್ಜುನ ಯಾರು ಹಾಗಿದ್ರೆ ಅಂದ್ರೆ, ಅರ್ಜುನ ಚತುರ ಸಿಇಒ. ಅಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಕಂಪನಿಗೆ ಅರ್ಜುನನೇ ಮುಖ್ಯಸ್ಥ. ಯಾವುದೇ ಕಂಪನಿಗೆ ಸಿಇಒ ಮೊದಲ ನಾಯಕ ಆಗಿರ್ತಾರೆ. ಮಾಲೀಕನೇ ನಿದ್ದರು, ಮಾಲೀಕ ಏನಿದ್ರೂ ಸಹ ಲಾಭ ನಷ್ಟವನ್ನ ಭರಿಸೋದು ಆಗಿದ್ರೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಿಇಒ ಮೇಜರ್ ಆಗಿರ್ತಾರೆ. ಸಾಮಾನ್ಯವಾಗಿ ಅವರು ಬಹಳ ಕಠಿಣ ವ್ಯಕ್ತಿಗಳಾಗಿರ್ಬೇಕು. ಅರ್ಜುನ ಕೂಡ ಬಹಳ ಕಠಿಣ ವ್ಯಕ್ತಿ. ಅವರು ಯುದ್ಧ ಮಾಡುವುದಿಲ್ಲವೆಂದು ನಿರ್ಧರಿಸಿದರೆ ಆ ನಿರ್ಧಾರ ಬದಲಾಯಿಸುವುದು ಬಹಳ ಕಷ್ಟ. ಅಂದ್ರೆ ಯುದ್ಧ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಯುದ್ಧನ ಮಾಡಿಸ್ಬೇಕು ಅನ್ನೋದು ಆಕ್ಚುಲಿ ಅರ್ಜುನ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮತ್ತೆ ಅವ್ರ ಹತ್ರ ಮಾಡಿಸೋದು ತುಂಬಾ ಕಷ್ಟ. ಆಯ್ತಾ? ಬದಲಾಯಿಸಲು ಸಾಧ್ಯ ಇಲ್ಲ. ಆದ್ರೆ ಬದಲಾಯಿಸುವಂತಹ ಮಾಲೀಕ ಇರ್ಬೇಕು, ಅವನ್ ಓನರ್ ಹಂಗಿದ್ರೆ ಮಾತ್ರ ಬಗ್ಸಕ್ ಸಾಧ್ಯ. ಅದಕ್ಕೆ ಕೃಷ್ಣಂಗ ಆ ಕೆಪಾಸಿಟಿ ಇದ್ದಿದ್ದಕ್ಕೆ ಅರ್ಜುನನ ಬಗ್ಸಿದ್ರು. ಓಕೆ, ಸೊ ಪಾಂಡವರ ಕಂಪನಿಗೆ ಮಾಲೀಕ ಯಾರು ಅಂದ್ರೆ ಧರ್ಮರಾಜ. ಆದ್ರೆ ಮಾಲೀಕ ಧರ್ಮರಾಜನ ಕೈಲಿ ಅರ್ಜುನನ್ಗೆ ಬಗ್ಸಕ್ ಆಗ್ತಾ ಇರ್ಲಿಲ್ಲ. ಅರ್ಜುನ ಹೋಗ್ಬಿಟ್ಟು ಅಣ್ಣ ನಾನು ಯುದ್ಧ ಮಾಡಲ್ಲ ಅಂದಿದ್ರೆ ಖಂಡಿತ ಧರ್ಮರಾಜ ಆಯ್ತು ಬಿಡು ನಮ್ಮೆಲ್ಲ ರಾಜ್ಯನ ಕೊಟ್ಬಿಟ್ಟು ನಾವು ಹೋಗ್ಬಿಡೋಣ ಅಂತಾನೆ ಹೇಳ್ತಾ ಇದ್ರು. ಯಾಕಂದ್ರೆ ಧರ್ಮರಾಜ ಹಾಗೇನೆ ಅಲ್ವಾ? ಸೊ ಸೇಮ್ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಒಬ್ಬ ಮಾಲೀಕ ಸಿಇಒ ಏನೋ ಹೇಳ್ತಾರೆ, ಅವ್ರೇನೋ ನಿರ್ಧಾರ ತಗೊಂಡಿದ್ದಾರೆ ಅಂತ ಒಪ್ಕೋಬೇಕಾಗಿಲ್ಲ. ಅವರು ಅದು ಕರೆಕ್ಟ್ ಆಗಿದ್ರೆ ಮಾತ್ರನೇ ಆ ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಧರ್ಮರಾಜ ಆಕ್ಚುಲ್ ಆಗಿ ಏನ್ ಹೇಳ್ತಾರೆ, ಮಾಲೀಕ ಆಗಿರೋದ್ರಿಂದ ಅವ್ರ ಹತ್ರ ಹೋಗಿದ್ರೆ ಅದು ವರ್ಕ್ ಆಗ್ತಿರ್ಲಿಲ್ಲ. ಕೃಷ್ಣ ಆಗಿರೋದಕ್ಕೆ ಅದನ್ನ ಬಗ್ಸಕ್ ಸಾಧ್ಯ ಆಯ್ತು. ಅದಕ್ಕೆ ಕೃಷ್ಣ ಅದಕ್ಕೆ ಆಸ್ಪಂದನೆ ಕೊಡದಂತೆ, ಅಂದ್ರೆ ಏನ್ ಹೇಳ್ತಾರೆ, ಧರ್ಮರಾಜ ಹತ್ರ ಹೋಗಿ ಅರ್ಜುನ ಹೇಳ್ದೇನೆ ಇರೋ ಹಾಗೆ ಕೃಷ್ಣ ತಡೆದ್ರು. ಯಾಕಂದ್ರೆ ಹೇಳಿದ್ರೆ ಅದು ವರ್ಕ್ ಆಗ್ತಾ ಇರ್ಲಿಲ್ಲ. ಸಿಇಒಗಳು ಸಾಮಾನ್ಯವಾಗಿ ಮಾತು ಕೇಳೋದು ಅಥವಾ ಪ್ರಮುಖ ವಿಷಯಗಳನ್ನ ಚರ್ಚೆ ಮಾಡೋದು ತಮ್ಮ ಕಂಪನಿಯ ಸಲಹೆಗಾರರ ಬಳಿ. ಈವನ್ ಸಿಇಒಗಳು ಕೂಡ ಮಾಲೀಕರ ಹತ್ರ ಅವರು ಪರ್ಮಿಷನ್ ಕೇಳಲ್ಲ, ಸಜೆಷನ್ ಕೊಡೋರ ಹತ್ರ, ಅಂದ್ರೆ ಸಲಹೆಗಾರರ ಹತ್ರ ಹೋಗಿ ಅವರು ಕೇಳ್ತಾರೆ. ಯಾಕೆ ಅಂದ್ರೆ ಸಜೆಷನ್ ಕೊಡೋರು ಕರೆಕ್ಟ್ ಆಗಿ ಕೊಡ್ತಾರೆ. ಹಾಗಿದ್ರೆ ಪಾಂಡವರ ಕಂಪನಿಯಲ್ಲಿ ಈ ಕೆಲಸ ಯಾರ್ದು? ಕೃಷ್ಣಂದು. ಅವರೊಬ್ಬ ಪಕ್ಕ ತಂತ್ರಗಾರ. ಆದ್ರೆ ಅರ್ಜುನನೇನು ಕಡಿಮೆ ಅಲ್ಲ. ಒಮ್ಮೆ ನಿರ್ಧಾರ ಮಾಡಿದ್ರೆ ಅವ್ರನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅಂತವನನ್ನು ಒಪ್ಪಿಸಿ ಯುದ್ಧ ಮಾಡಿಸಿದ್ದರಿಂದಲೇ ಕೃಷ್ಣನನ್ನು ಅಪ್ರತಿಮ ತಂತ್ರಗಾರ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಅರ್ಜುನನ ಪಾತ್ರ ಕೇವಲ ಕೃಷ್ಣನ ಉಪದೇಶ ಕೇಳುವುದಷ್ಟೇ ಅಲ್ಲ. ಭಗವದ್ಗೀತೆಯಲ್ಲಿ ಅರ್ಜುನನ ಪಾತ್ರ ಕೃಷ್ಣನ ಉಪದೇಶ ಕೇಳೋದು ಅಷ್ಟೇ ಅಲ್ಲ, ಕೃಷ್ಣನ ಬಾಯಲ್ಲಿ ಭಗವದ್ಗೀತೆಯನ್ನು ಹೇಳಿಸಿದ ಕೀರ್ತಿ ಅವನಿಗೆ ಸಲ್ಲಬೇಕು. ಅಂದ್ರೆ ನೋಡಿ, ಅರ್ಜುನ ಆತರ ಇಲ್ಲ ಅಂದಿದ್ರೆ, ಅರ್ಜುನ ಕೃಷ್ಣನ ಉಪದೇಶಗಳನ್ನ ಕೇಳಿಸ್ಕೊಂಡಿಲ್ಲ ಅಂದಿದ್ರೆ ಭಗವದ್ಗೀತೆನೆ ಹೇಳ್ತಾ ಇರ್ಲಿಲ್ಲ ಕೃಷ್ಣ. ಅಂದ್ರೆ ಕೃಷ್ಣನ ಬಾಯಲ್ಲಿ ಉಪದೇಶವನ್ನ ಹೇಳ್ಸಿರುವಂತಹ ಕೀರ್ತಿ ಧರ್ಮ ಸಂಸ್ಥಾಪನೆಯನ್ನ ಮಾಡೋ ಹಾಗೆ ಪ್ರೇರೇಪಿಸಕ್ಕೆ ಅವ್ರ ಜೊತೆ ನಿಂತಿದ್ದು ಅರ್ಜುನನೇ. ಸೊ ಹಾಗಾಗಿ ಆ ಕೀರ್ತಿ ಅರ್ಜುನಂಗೆ ಸಲ್ಲತ್ತೆ. ಯಾಕಂದ್ರೆ ಕೃಷ್ಣ ಮಹಾಭಾರತದ ಉದ್ದಕ್ಕೂ ಇದ್ದ, ಇಡೀ ಮಹಾಭಾರತದ ಉದ್ದಕ್ಕೂ ಕೃಷ್ಣ ಇದ್ದ. ಅದಕ್ಕೂ ಮೊದಲು ಇದ್ದ, ನಂತರವೂ ಇದ್ದ, ನಾನಾ ಅವತಾರಗಳಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಕಾಣಿಸಿಕೊಂಡ. ಆದ್ರೆ ಇಂದಿಗೂ ಕೃಷ್ಣ ಜನ ಸಾಮಾನ್ಯರಲ್ಲಿ ಉಳಿದಿರುವುದು ಭಗವದ್ಗೀತೆಯಿಂದ. ಹಿಂದೂ ಧರ್ಮವನ್ನು ಒಪ್ಪಿಕೊಳ್ಳದ ಪಾಶ್ಚಾತ್ಯ ರಾಷ್ಟ್ರಗಳು ಕೂಡ ಇಂದು ಭಾರತೀಯ ಧಾರ್ಮಿಕತೆಯನ್ನು ಆಧರಿಸುತ್ತಿವೆ ಎಂದಾದರೆ ಅದಕ್ಕೆ ಭಗವದ್ಗೀತೆನೇ ಕಾರಣ. ಈವನ್ ಎಷ್ಟೋ ಕ್ರಿಶ್ಚಿಯಾನಿಟಿಯನ್ನ ಹೊಂದಿರುವಂತಹ ದೇಶಗಳು ಕೂಡ ಭಗವದ್ಗೀತೆಯನ್ನ ಪ್ರಚಾರ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಅಂದ್ರೆ ಈ ಒಂದು ಜ್ಞಾನವನ್ನ ಪ್ರಚಾರ ಮಾಡ್ತಿದೆ ಅಂದ್ರೆ ಅದಕ್ಕೂ ಕಾರಣ ಭಗವದ್ಗೀತೆನೆ. ಸೊ ಹಾಗಾಗಿ ಕೃಷ್ಣ ಎಂದರೆ ಎಲ್ಲರಿಗೂ ತಕ್ಷಣ ನೆನಪಾಗೋದು ಭಗವದ್ಗೀತೆ. ಭಗವದ್ಗೀತೆ ಅಂದ್ರೆ ಕೃಷ್ಣ ಅಂದ್ರೆ ಭಗವದ್ಗೀತೆ. ಇದಕ್ಕೆ ಕಾರಣ ಯಾರು? ಅರ್ಜುನ. ಇದನ್ನ ಮಾಡಿಸಿದ್ದು ಅರ್ಜುನ. ಒಬ್ಬ ಗುರು ಯಶಸ್ವಿಯಾಗಲು ಒಬ್ಬ ಶಿಷ್ಯ ಕಾರಣ ಆಗ್ತಾನೆ. ಒಬ್ಬ ಗುರು ನಿಜವಾಗ್ಲೂ ಯಶಸ್ಸನ್ನ ಪಡ್ಕೊಳ್ಳೋದು ಯಾವಾಗ ಅಂದ್ರೆ ಅವರ ಶಿಷ್ಯ ಅದೇ ದಾರಿಯಲ್ಲಿ ಅದಕ್ಕಿಂತ ಹೆಚ್ಚು ಸಾಧನೆಯನ್ನ ಮಾಡಿದಾಗ ಅವಾಗ ಗುರುವಿಗೆ ಯಶಸ್ಸು ಅಂತ ಕೃಷ್ಣ ಹೇಳ್ತಿರೋದು. ಅಂದ್ರೆ ಅರ್ಜುನ ಆ ಕೆಲಸ ಮಾಡಿದ್ರು. ಒಳ್ಳೆಯ ಶಿಷ್ಯನಿಲ್ಲದಿದ್ದರೆ ಗುರು ಎಷ್ಟೇ ಬುದ್ಧಿವಂತನಾಗಿದ್ರು ವ್ಯರ್ಥ. ಫಾರ್ ಎಕ್ಸಾಂಪಲ್,
ಎಷ್ಟೋ ಜನ ಸಕ್ಸಸ್ಫುಲ್ ಗುರುಗಳಿದ್ದಾರೆ. ಆದ್ರೆ ಸಕ್ಸಸ್ಫುಲ್ ಅವ್ರು ಹೇಗಾದ್ರು ಅಂದ್ರೆ ಸಕ್ಸಸ್ಫುಲ್ ಶಿಷ್ಯರನ್ನ ಕ್ರಿಯೇಟ್ ಮಾಡಿ ಗುರುಗಳಿಂದ ಎತ್ತರವಾಗಿ ಬೆಳೆದ್ರು ಶಿಷ್ಯದಿರು. ಓಕೆ, ಯಾವಾಗ ಶಿಷ್ಯ ಗುರುವಿಗಿಂತ ಹೆಚ್ಚು ಬೆಳೆಯಕ್ಕೆ ಅವ್ರು ನಿಂತ್ರು ಅಥವಾ ಬೆಳೆದ್ರು ಆಗ್ಲೇ ಗುರುವಿನ ಒಂದು ಶಕ್ತಿ ಅರ್ಥ ಆಗತ್ತೆ. ಹಾಗಾಗಿ ಎಷ್ಟೇ ಬುದ್ಧಿವಂತರಾಗಿದ್ರು ಗುರು, ಶಿಷ್ಯ ಸರಿ ಇಲ್ಲ ಅಂದ್ರೆ ಗುರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಹಾಗೆ ಲೀಡರ್ಗಳು ಅಂದ್ರೆ ನೀವು ಟೀಮ್ ರನ್ ಮಾಡ್ತಿರೋರಾಗಿರ್ಲಿ, ಕಂಪ್ನಿ ರನ್ ಮಾಡ್ತಿರೋರಾಗಿರ್ಲಿ, ನೀವು ಹೆಸರು ಬರ್ಬೇಕು, ನೀವು ಯಶಸ್ಸಾಗಬೇಕು ಅಂದ್ರೆ ನೀವು ಯಶಸ್ವಿ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಗುರುವಿನಲ್ಲಿರುವುದನ್ನು ಹುಡುಕಿ ಹುಡುಕಿ ತೆಗೆಯುವುದು ಶಿಷ್ಯನ ಕೆಲಸ. ಗುರುವಿನಲ್ಲಿ ಏನಿದೆ ಅದನ್ನ ಹುಡುಕಿ ತೆಗಿತಾ ಇರ್ಬೇಕು, ವಿಷಯಗಳನ್ನ ಅಬ್ಸರ್ವ್ ಮಾಡ್ಬೇಕು, ಸೂಕ್ಷ್ಮವಾಗಿ ತಗೊಬೇಕು. ಬರೀ ಪಾಠ ಹೇಳ್ಕೊಡೋದು ಬಿಟ್ಟು ಇನ್ನೂ ಏನೇನೆಲ್ಲ ಅಬ್ಸರ್ವೇಷನ್ ಅಂತ ಕರೀತಾರೆ. ಅದು ಒಬ್ಬ ಸ್ಟೂಡೆಂಟ್ಗೆ ಇರ್ಬೇಕಾದಂತಹ ಮೇಜರ್ ಗುಣ. ಸೊ ಸುಮ್ನೆ ಏನೋ ಜೊತೆಲಿರ್ತೀನಿ, ಮಾತಾಡ್ತೀನಿ, ಕೇಳ್ತೀನಿ, ಅದನ್ನ ಕಲಿತೀನಿ, ಇದನ್ನ ಕಲಿತೀನಿ ಅಲ್ಲ. ಹೆಕ್ಕಿ ಅಂತರಾಳಕ್ಕೆ ಹೋಗಿ ಮಾಡ್ಬೇಕಾಗಿದೆ. ನಾವು ತುಂಬಾ ಅನ್ಕೊಂಡಿದೀವಿ ದೊಡ್ಡ ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತ. ಸೊ ನಮ್ಮ ಜೊತೆಯಲ್ಲಿರುವಂತವ್ರನ್ನ, ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ರನ್ ಮಾಡ್ತಾ ಇದ್ದೀರಾ, ನಿಮ್ಮ ಒಬ್ರು ಲೀಡರ್ ಅಂತ ಇರ್ತಾರೆ, ಅಥವಾ ಒಂದು ಕಂಪನಿಯಲ್ಲಿ ಒಬ್ರು ಒಂದು ಒಳ್ಳೆ ಹಂತದಲ್ಲಿ ಇರ್ತಾರೆ. ನೀವು ಅವರಲ್ಲಿರೋ ಸೂಕ್ಷ್ಮ ವಿಚಾರಗಳನ್ನ ಕಾಪಿ ಮಾಡಿದ್ರು ಕೂಡ ನಾವು ಪ್ರಮೋಷನ್ ಆಗುತ್ತೆ ಅಲ್ವಾ? ಸೊ ದಟ್ ಮೀನ್ಸ್ ನಾವು ಒಬ್ಬ ಶಿಷ್ಯನ ಕೆಲಸ ಹುಡುಕಿ ತೆಗೆಯುವಂಥದ್ದು. ಬರೀ ಪಾಠ ಇಂದ ಅಲ್ಲ, ಮಿಕ್ಕೆಲ್ಲಾದ್ರಲ್ಲೂ ಕೂಡ ಅವನು ಅಷ್ಟೇ ಸಮರ್ಥಕನಾಗಿದ್ದರೆ ಮಾತ್ರ ಅದು ಸಾಧ್ಯ. ಅರ್ಜುನ ಆ ಕೆಲಸ ಮಾಡ್ದ. ಹಾಗೆ ಅರ್ಜುನ ಯಾವತ್ತೂ ಕೃಷ್ಣನ ಲೋಪದೋಷಗಳನ್ನ ಹುಡ್ಕಕ್ ಹೋಗ್ಲಿಲ್ಲ. ಕೃಷ್ಣ ತಪ್ಪು ಮಾಡ್ತಾ ಇರ್ಲಿಲ್ಲ ಅಂತ ಅಲ್ಲ, ಕೃಷ್ಣ ತಪ್ಪು ಮಾಡ್ತಾ ಇದ್ರು ಕೂಡ ಅರ್ಜುನ ಅದನ್ನ ನೋಡ್ತಾ ಇರ್ಲಿಲ್ಲ. ಆ ತಪ್ಪಿನ ಹಿಂದೆ ಕೂಡ ಅವನು ಗುರುವಿನ ಒಂದು ಜರ್ನಿಯನ್ನ ಮಾತ್ರ ನೋಡ್ತಾ ಇದ್ದ. ಸೊ ಕೃಷ್ಣನ ಕೀರ್ತಿಯಲ್ಲಿ ಅರ್ಜುನನ್ಗೂ ಸಮಪಾಲಿದೆ. ಪರ್ಫೆಕ್ಟ್ ಸ್ಟೂಡೆಂಟ್, ಅದಕ್ಕೆ ಅವರು ಪರ್ಫೆಕ್ಟ್ ಗುರು ಆದ್ರು ಅಂತ. ಪಾಂಡವರ ಕಂಪನಿಯ ತಂತ್ರಗಾರನಾಗಿದ್ದ ಕೃಷ್ಣನು ಗರಿಷ್ಠ ಮಟ್ಟದಲ್ಲಿ ದುಡಿಸಿಕೊಂಡಿದ್ದೆ ಯಾರತ್ರ ಅಂದ್ರೆ ಅರ್ಜುನನ ಹತ್ರ. ತುಂಬಾ ಜಾಸ್ತಿ ಅವರು ತಗ್ಸಿದ್ದು, ಶಕ್ತಿಯನ್ನ ದುಡಿಸ್ಕೊಂಡಿರೋದು ಅಂದ್ರೆ ಲಾಭ ಅಲ್ಲ, ಅವರಲ್ಲಿರೋ ಶಕ್ತಿಯನ್ನ ಹೆಚ್ಚು ಮಾಡಿಸಿದ್ದು ಏನು ಅರ್ಜುನನ್ ಮೇಲೆ ಅವರು ವರ್ಕೌಟ್ ಮಾಡಿದ್ರು. ಏನ್ ಗೊತ್ತಾ, ಸಾವಿರಾರು ಜನ ಶಿಷ್ಯಂದಿರಿರ್ತಾರೆ, ಆದ್ರೆ ಕೆಲವ್ರನ್ನ ಮಾತ್ರ ಗುರು ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಸುಮ್ನೆ ಅಲ್ಲ, ಏನೋ ಒಂದು ಇರುತ್ತೆ, ಅದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ, ಅದನ್ನ ತಗಿಸ್ತಾರೆ, ತಗಿ ಅಂತ. ಯಾವಾಗ ಅದಕ್ಕೆ ಸಂಪೂರ್ಣವಾಗಿ ಒಬ್ಬ ಶಿಷ್ಯ ರೆಡಿಯಾಗಿ ತಗಿಸ್ಕೊಳಕ್ ರೆಡಿ ಆಗ್ತಾನೆ, ಅವನು ಬೆಳಿತಾನೆ. ಇಲ್ವಾ, ಇಷ್ಟಾಯ್ತು ಆಲ್ರೆಡಿ ನಂಗೆ ಬಂದಿದೆ, ಇನ್ ಗುರು ಹತ್ರ ಕಲಿಯೋದೇನಿದೆ ಅನ್ಕೊಂಡು ನಾವು ಏನು ಡಿವೈಡ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಮುಂಚೆನೆ ಹೇಳಿದ್ರು, ಗುರುವು ಕೂಡ ಕೃಷ್ಣನಂತೆ ಪರ್ಫೆಕ್ಟ್ ಆಗಿರ್ಬೇಕು. ಸುಮ್ನೆ ಪಾಠ ಹೇಳೋರ್ನೆಲ್ಲ ನಾವು ಟೀಚರು, ಇವ್ರು ನನ್ನ ಮೆಂಟರು, ಇವ್ರು ನನ್ನ ಕೋಚು ಅನ್ಕೊಂಡು ಹೋಗೋದಲ್ಲ. ನಿಜವಾಗ್ಲೂ ಒಬ್ಬ ಮಾರ್ಗದರ್ಶಕನೂ ಕೂಡ ಅಷ್ಟೇ ಸರಿಯಾಗಿ ಇರ್ಬೇಕಾಗತ್ತೆ. ಸೊ ಇಲ್ಲಿ ಆ ಎರಡೂ ಕೆಲಸ ಕೃಷ್ಣ ಮಾಡಿದ್ದಾರೆ. ಸೊ ಇಲ್ಲಿ ಔದ್ಯೋಗಿಕ ಜಗತ್ತನ್ನ ಗೆದ್ದು ಗೆಲುವಿನ ಕುರುಕ್ಷೇತ್ರ ಯುದ್ಧವೆಂಬ ಸ್ಪರ್ಧೆಯ ಕಣ ನೆನಪಾಗುತ್ತೆ. ಸೇಮ್ ಔದ್ಯೋಗಿಕ ಕ್ಷೇತ್ರದಲ್ಲೂ ಗೆಲುವು ಅಂತ ಬಂದಾಗ ಕುರುಕ್ಷೇತ್ರ ಯುದ್ಧನ ನೆನಪು ಮಾಡ್ಕೊಬೇಕು. ಭಗವದ್ಗೀತೆಯ ಆರಂಭದಲ್ಲೇ ಅರ್ಜುನನ ಮ್ಯಾನೇಜ್ಮೆಂಟ್ ಕೌಶಲ್ಯವನ್ನ ಸಾಕ್ಷಿಯಾಗಿ ನಾವು ನೋಡ್ಬೋದು ಒಬ್ಬ ಸಿಇಒ ಹೇಗಿರ್ಬೇಕು ಅಂತ. ಹೇಗೆ ಅಂದ್ರೆ, ಎಲೈ ಕೃಷ್ಣ, ಯುದ್ಧ ಮಾಡಲೆಂದು ಮುಂದೆ ಬಂದು ನಿಂತಿರುವ ಇವರೆಲ್ಲರನ್ನ ನಾನು ನೋಡುವವರೆಗೆ, ನಾನು ಯಾರೊಂದಿಗೂ ಯುದ್ಧ ಮಾಡಬೇಕೆಂಬುದನ್ನು ನಿರ್ಧರಿಸುವವರೆಗೆ, ದುರ್ಬುದ್ಧಿಯಾದ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡಲು ಯಾವ ವೀರರು ರಣರಂಗದಲ್ಲಿ ಸೇರಿಸಿಕೊಂಡಿದ್ದಾರೆಂಬುದನ್ನು ನಾನು ಚೆನ್ನಾಗಿ ಗಮನಿಸುವವರೆಗೆ ನನ್ನ ರಥವನ್ನು ಎರಡೂ ಸೇನೆಗಳ ನಡುವೆ ನಿಲ್ಲಿಸು. ನೋಡಿ, ಸಿಇಒ ಹೆಂಗೆ ಹೇಳ್ತಾರೆ ಅಂದ್ರೆ, ಕೃಷ್ಣ, ನಾನು ಯಾರ ಜೊತೆ ಯುದ್ಧ ಮಾಡಬೇಕು, ಯಾರನ್ನ ಹೊಡಿಬೇಕು, ದುರ್ಯೋಧನನಿಗೆ ಸಹಾಯ ಮಾಡ್ತಾ ಇರೋ ವೀರರು ಯಾರು, ಅವ್ರನ್ನೆಲ್ಲ ಗಮನಿಸಿ, ಅವ್ರನ್ನೆಲ್ಲ ನಾನು ಪ್ಲಾನ್ ಮಾಡಿ ಸ್ಟಾಪ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡೋವರೆಗೂ, ನಾನು ಅಬ್ಸರ್ವ್ ಮಾಡೋವರೆಗೂ ನನ್ನನ್ನ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ಬಿಡು. ನನ್ನ ರಥವನ್ನ ಹುಷಾರಾಗಿ ಅಂದ್ರೆ ಪ್ರೊಟೆಕ್ಟ್ ಮಾಡು, ನಾನು ಫಸ್ಟ್ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರೆ ಅರ್ಜುನ. ಸಿಇಒಗಳು ಮಾಡಬೇಕಾಗಿರೋದು ಇದನ್ನೇ, ಒಬ್ಬ ಓನರ್ ಆಗಿ, ಒಬ್ಬ ನಾಯಕ ಆಗಿ ಇದನ್ನೇ ಮಾಡಬೇಕು. ಇತರ ಕಂಪನಿಗಳ ನಡುವೆ ಸ್ಪರ್ಧೆಗೆ ಇಳಿಯೋದು ಅಥವಾ ನಾವು ಜಗತ್ತಲ್ಲಿ ಸಕ್ಸಸ್ನ ಪಡ್ಕೋಬೇಕು ಅಂದ್ರೆ ಮೊದಲು ತಯಾರಿ ಮಾಡ್ಕೊಬೇಕು ಅನ್ನೋದನ್ನ ಅರ್ಜುನ ಇಲ್ಲಿ ತೋರಿಸ್ಕೊಟ್ರು. ಬೆಳೆಯೋದು ಹೇಗೆ ಅಂತ ಗಮನಿಸ್ಬೇಕು ಅನ್ನೋದನ್ನ ಅರ್ಜುನ ತೋರಿಸ್ಕೊಟ್ರು. ಯಾವ ತರ ನಾನು ಪ್ಲಾನ್ ಮಾಡ್ಕೋಬೇಕು ಅನ್ನೋದನ್ನ ಅರ್ಜುನ ತೋರಿಸ್ಕೊಟ್ರು. ಇದೆಲ್ಲ ತೋರಿಸ್ಕೊಟ್ಟು ನೀವು ಆಮೇಲೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಹಾಗಂತ ಅವರು ಮೇಡಮ್ ನಾನು ಎಲ್ಲ ಕಲ್ತ್ಬಿಟ್ಟು ಆಮೇಲೆ ಬಿಸ್ನೆಸ್ ಮಾಡ್ತೀನಿ ಅಲ್ಲ,
ಆಲ್ರೆಡಿ ಬಿಸ್ನೆಸ್ ಬೇಕಾಗಿರೋದು ಅವ್ರು ಕಲ್ತು ಬಿಟ್ಟಿದ್ರು. ಈಗ ಅದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ, ಅದನ್ನ ಎಕ್ಸ್ಪ್ಲೋರ್ ಮಾಡಿ ಇನ್ನ ದೊಡ್ಡದಾಗಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಅವ್ರು ಏನ್ ಮಾಡಿದ್ರು, ಹೇಗ್ ಡೆವಲಪ್ ಮಾಡ್ಬೇಕು, ಎಲ್ಲ ಮಾರ್ಕೆಟ್ ಅಲ್ಲಿ ಏನಿದೆ, ಯಾವ್ದನ್ನ ಯಾವ ಟೈಮಿಗೆ ಬಿಡ್ಬೇಕು, ಯಾವ್ದನ್ನ ನಾನು ಫೋಕಸ್ ಮಾಡ್ಬೇಕು, ಅದೆಲ್ಲ ನೋಡಿ ಬಿಡ್ಬೇಕು. ಒಬ್ಬ ಓನರ್, ಒಬ್ಬ ನಾಯಕ ಏನು ಅದರಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಅದನ್ನ ತೋರಿಸ್ಕೊಟ್ಟಿದ್ ಯಾರು? ಅರ್ಜುನ. ನಾನು ಯಾವ ಕಂಪನಿಯೊಂದಿಗೆ ಸ್ಪರ್ಧೆಗಿಳಿಬೇಕು, ನನ್ನೊಂದಿಗೆ ಸ್ಪರ್ಧೆಗೆ ನಿಲ್ಲೋರು ಯಾರ್ಯಾರು, ಇವರಲ್ಲಿ ಯಾರ್ಯಾರು ನನಗೆ ಪ್ರತಿಸ್ಪರ್ಧಿ ಆಗ್ತಾರೆ, ಅದನ್ನೆಲ್ಲವನ್ನು ನಾವು ಅಕ್ಕಪಕ್ಕ ಎಲ್ಲವನ್ನು ಗಮನಿಸ್ಬೇಕು. ನನ್ನ ಪ್ರತಿಸ್ಪರ್ಧೆಗೆ ಸಹಾಯ ಮಾಡೋಕೆ ಯಾರ್ಯಾರಿದ್ದಾರೆ, ಇದನ್ನೇ ಇವತ್ತು ನರೇಂದ್ರ ಮೋದಿಜಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ನೀವು ನಾನು ಬಿಜೆಪಿ ಕಡೆ, ನರೇಂದ್ರ ಮೋದಿ ಕಡೆ ಅಂತ ಖಂಡಿತ ಹೇಳ್ತಾ ಇಲ್ಲ. ವ್ಯಕ್ತಿಯ ವ್ಯಕ್ತಿತ್ವವನ್ನ ನೀವು ಯಾವ ಪಕ್ಷದವರಾದ್ರೂ ಆಗಿರಿ, ಯಾವ ಧರ್ಮದವರಾದ್ರೂ ಆಗಿರಿ, ಒಳ್ಳೇದನ್ನ ನಾವು ಪ್ರೋತ್ಸಾಹಿಸೋಕೆ ನೀವು ಜಸ್ಟ್ ಥಿಂಕ್ ಮಾಡಿ. ನಾನು ಹೇಳೋದನ್ನ ಒಪ್ಕೋಬೇಕಾಗಿಲ್ಲ, ಸುಮ್ಮನೆ ಯೋಚನೆ ಮಾಡಿ. ನರೇಂದ್ರ ಮೋದಿ ಅವರ ಒಂದು ಏನಿದೆ ದೇಶ ನಡೆಸೋದು, ಅವರು 100% ಭಗವದ್ಗೀತೆಯಲ್ಲಿ ಇರೋದೇ ಇಳಿಸ್ತಾ ಇದ್ದಾರೆ ಅಂತ. ಏನೇನೇನೇನೆ ಎಲ್ಲಾ ದೇಶಗಳು, ಓಕೆ ಯಾವ ದೇಶ ಇವ್ರಿಗೆ ವೈರಿ, ಆ ದೇಶಕ್ಕೆ ಸಪೋರ್ಟ್ ಮಾಡೋರ್ ಜೊತೆ ಇವ್ರ ಸ್ನೇಹ ಸಂಬಂಧನ ಕ್ರಿಯೇಟ್ ಮಾಡ್ಕೊಳ್ಳೋದು, ಆಮೇಲೆ ಎಲ್ಲಾ ಕಡೆ ಸ್ನೇಹ ಸಂಬಂಧನ ಇಟ್ಕೊಂಡ್ಬರೋದು, ನಮ್ಮ ಮೇಲೆ ಯಾರು ಯುದ್ಧ ಮಾಡಕ್ ಬಂದಾಗ ನಮಗೆ ಯಾರ್ಯಾರು ಸಹಾಯ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಪ್ಲಾನು. ಆದ್ರೆ ನರೇಂದ್ರ ಮೋದಿ ಸರ್ ಬಂದು 10 ವರ್ಷದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅಲ್ಲ, ಆ 10 ವರ್ಷಕ್ಕೆ ಅವರು PM ಆಗೋದ್ರ ಹಿಂದೆ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಮಾಡ್ತಾ ಇದ್ರು. ನರೇಂದ್ರ ಮೋದಿ ಅವರು ಟೀ ವ್ಯಾಪಾರ ಮಾಡ್ತಾ ಇದ್ರು ಅಲ್ಲ, ಟೀ ವ್ಯಾಪಾರದ ಸಮಯದಲ್ಲೂ ಅವರು ದೇಶದ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದ್ರು, ಎಲ್ಲ ಪ್ಲಾನ್ ಅಂಡ್ ಪ್ರಿಪೇರ್ ಆಗೇ ಅವರು PM ಆಗಿದ್ದು. ಬಂದ ಮೇಲೆ ಪ್ರಿಪೇರ್ ಆಗಿಲ್ಲ, ಬಂದ ಮೇಲೆ ಪ್ಲಾನ್ ಮಾಡಿಲ್ಲ, ಬರಕ್ ಮುಂಚೆನೆ ಪ್ಲಾನ್ ಪ್ರಿಪರೇಷನ್ ಮಾಡ್ಕೊಂಡು ಬಂದ್ರು. ಯಾಕೆ? ಬಿಕಾಸ್ ಭಗವದ್ಗೀತೆಯ ಬಗ್ಗೆ ಅವ್ರಿಗೆ ಸಂಪೂರ್ಣ ಜ್ಞಾನ ಇದೆ. ನಾವೆಲ್ಲರೂ ಭಗವದ್ಗೀತೆ ಬಗ್ಗೆ ಸಂಪೂರ್ಣ ಜ್ಞಾನ ತಗೊಂಡ್ರೆ 100% ಗೊತ್ತಾಗುತ್ತೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ. ಅಷ್ಟೇ, ಸುಮ್ಮನೆ ಮಾತಾಡೋದಲ್ಲ, ಆಯ್ತಾ? ಅದನ್ನ ಅವರು ತೋರಿಸ್ಕೊಟ್ರು. ಅದಕ್ಕೆ ಎಕ್ಸಾಂಪಲ್ ಇವಾಗಿನ ನರೇಂದ್ರ ಮೋದಿ ಸರ್ ಕೂಡ ಹೌದು. ಸೊ ಅವರ ಸಾಮರ್ಥ್ಯ ಏನು ಅಂತ ತಿಳ್ಕೊಬೇಕು. ನಾವ್ ಯಾವ ರೀತಿ ಯುದ್ಧ ಮಾಡ್ಬೇಕು, ಹೇಗ್ ಗೆಲ್ಬೇಕು, ನಮ್ಮ ಸಂಸ್ಥಾಪನೆ ಹೇಗ್ ಮಾಡ್ಬೇಕು ನಾವು ಅನ್ನೋದನ್ನ ಥಿಂಕ್ ಮಾಡ್ಬೇಕು. ಇವುಗಳನ್ನ ಯುಕ್ತವಾಗಿ ವಿಮರ್ಶಿಸಿಕೊಂಡ ಮೇಲಷ್ಟೇ ಯುದ್ಧ ಆರಂಭವಾಗುವುದು. ಅಥವಾ ಯುದ್ಧ ಮಾಡಬೇಕೋ ಬೇಡವೋ, ಸಂಧಾನ ಮಾಡ್ಕೋಬೇಕೋ, ಹಿಂದಕ್ಕೆ ಹೋಗ್ಬೇಕೋ ಅಂತ ನಿರ್ಧಾರ ಮಾಡೋದು ಇದ್ರ ಮೇಲೆನೆ. ಶತ್ರುವಿನ ಬಲ ಪರೀಕ್ಷೆ ಮಾಡಿಕೊಳ್ಳುವುದು ಯಾವುದೇ ಸ್ಪರ್ಧೆಗೆ ಇಳಿಯುವವನ ಮೊದಲ ಕೆಲಸ. ನೀವ್ ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ, ಅಥವಾ ನೋಡಿ, ನೀವು ಒಂದೇನೋ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಒಂದು ಕೆಲ್ಸಕ್ಕೆ ಯಾರೋ ಜಾಯಿನ್ ಮಾಡ್ಕೊಳ್ತಾ ಇದ್ದೀರಾ, ಎಂಪ್ಲಾಯ್ ತಗೊಳ್ತಾ ಇದ್ದೀರಾ. ಒಬ್ಬ ಎಂಪ್ಲಾಯ್ನ ನೀವು ತಗೋಬೇಕಾದ್ರೂ ಕೂಡ ಕೇರ್ಫುಲ್ ಆಗಿ ತಗೋಬೇಕು, ಬಿಕಾಸ್ ಅದು ಓನರ್ನ ರೆಸ್ಪಾನ್ಸಿಬಿಲಿಟಿ. ಯಾಕೆ ಅಂತ ಅಂದ್ರೆ, ಯಾರು ಬರ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳೋದು, ಪರೀಕ್ಷೆ ಮಾಡೋದು, ಅದಕ್ಕೆ ಇಂಟರ್ವ್ಯೂ ಅಂತ ಹೇಳೋದಲ್ವಾ. ಸೊ ಅದ್ರಲ್ಲೂ ನೀವು ನೋಡಿ, ಈ ಕ್ಯಾಶ್ ಬಾಕ್ಸಿಗೆ ಕೂರ್ಸೋರ್ನ, ಈ ಖಜಾಂಚಿ ಅಂತ ಒಂದು ಅಧಿಕಾರ ಕೊಡೋರ್ನ ನಾವು ಫಸ್ಟ್ ಏನ್ ಮಾಡ್ತೀವಿ, ಇನ್ನಷ್ಟು ಪರೀಕ್ಷೆ ಮಾಡ್ತೀವಿ. ಬೇರೆ ನಾರ್ಮಲ್ ಕೆಲ್ಸಕ್ಕಿಂತ ಹೈಯರ್ ಪೋಸ್ಟ್ ನ ಕೊಡೋರಿಗೆ ಜಾಸ್ತಿ ಇಂಟರ್ವ್ಯೂ ಇರುತ್ತೆ, ಜಾಸ್ತಿ ಟೆಸ್ಟ್ ಇರುತ್ತೆ. ಯಾಕೆ? ಬಿಕಾಸ್ ಒಂದು ಕಂಪನಿಯ ಒಳಗಡೆ ತಗೊಳ್ತಾ ಇದೀವಿ ನಾವು. ಸೊ ಅದನ್ನ ಪರೀಕ್ಷೆ ಮಾಡ್ಬೇಕಾಗತ್ತೆ. ಸಮ್ ಪೀಪಲ್ ಒಳಗಡೆ ಬಂದು ಪರೀಕ್ಷೆ ಮಾಡಿದ್ಮೇಲೆ ಬದಲಾಗ್ತಾರೆ, ಆಯ್ತಾ? ಅದಕ್ಕೆ ಮತ್ತೆ ನಾವು ಕೃಷ್ಣನ್ ತರ ನೆಕ್ಸ್ಟ್ ಡಿಸಿಷನ್ ತಗೊಬೇಕು. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಮುಂಚೆನೆ ನಾವು ಯಾರನ್ನ ಕೆಲ್ಸಕ್ಕೆ ತಗೊಬೇಕು ಬೇಡ ಅನ್ನೋದು ನಿರ್ಧಾರ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಇಂದು ಎಷ್ಟೋ ಕಂಪನಿಗಳ ಮ್ಯಾನೇಜ್ಮೆಂಟ್ಗಳು ಮಾರುಕಟ್ಟೆಯಲ್ಲಿರುವ ಎಲ್ಲಾ ಕಂಪನಿಗಳಿಗೂ ತಮ್ಮ ಪ್ರತಿಸ್ಪರ್ಧೆಗಳೆಂದು ಎಣಿಸಿ ತಪ್ಪು ಮಾಡುತ್ತದೆ. ಎಲ್ಲಾರು ನಮ್ ಕಾಂಪಿಟೇಟ್ ಅಂತ ನೋಡಬಾರ್ದು, ಅದು ಗಾಳಿಯಲ್ಲಿ ಗುದ್ದಾಡದಂತೆ. ಎಕ್ಸಾಕ್ಟ್ಲಿ ಯಾರು ನನ್ ಕಾಂಪಿಟೇಟ್, ಯಾರು ನಂಗೆ ತಡಿತಾ ಇದ್ದಾರೆ, ಅವ್ರ ಮೇಲೆ ಮಾತ್ರ ವರ್ಕ್ ಮಾಡ್ಬೇಕು. ಸೊ ಇಲ್ಲಿ ಯುದ್ಧದಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಎಂಬ ಮಾತಿದೆ. ಯುದ್ಧವನ್ನು ತಪ್ಪಿಸಬಹುದಾದರೆ ಹಾಗೆ ಮಾಡುವುದು ಬುದ್ಧಿವಂತಿಕೆ. ಪಾಂಡವರು ಮೊದಲು ಯುದ್ಧ ತಪ್ಪಿಸೋಕೆ ಪ್ರಯತ್ನ ಮಾಡಿದ್ರು. ಫಸ್ಟ್ ಅರ್ಜುನ ಯುದ್ಧಕ್ಕೆ ಇಳಿಲಿಲ್ಲ, ಇಲ್ಲ ಇದನ್ನ ತಪ್ಸೋಣ ಅಂತಾನೆ ಫಸ್ಟ್ ಎಲ್ರು ಪ್ಲಾನ್ ಮಾಡಿದ್ರು. ಆಮೇಲೆ ಒಳ್ಳೆ ಮಾತಲ್ಲಿ ರಾಜ್ಯನ ಕೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಆದ್ರೂ ಕೌರವರು ಒಪ್ಪಲಿಲ್ಲ. ಆಗಷ್ಟೇ ಯುದ್ಧಕ್ಕೆ ಅವರು ನಿಂತ್ಕೊಂಡ್ರು. ಕಾರ್ಪೊರೇಟ್ ಕಂಪನಿಗಳು ಕೂಡ ಅಗತ್ಯವಿದ್ದಾಗ ಮಾತ್ರ ಯುದ್ಧ ಮಾಡಬೇಕು, ಬೇರೆ ಟೈಮಲ್ಲಿ ಸಂಧಾನ ಮಾಡ್ಕೊಬೇಕು. ದಟ್ ಮೀನ್ಸ್ ಕೊಲಾಬ್ರೇಷನ್ಸ್ ಮಾಡ್ಕೊಬೇಕು. ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇರಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಬೇಕ್ರಿ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ. ಯಾರೋ ಬಂದ್ಬಿಟ್ಟು ನಾನು ಜ್ಯೂಸ್ ಸೆಂಟರ್ ಓಪನ್ ಮಾಡ್ಬೇಕು ಅಂದ್ರೆ, ನಿಮ್ ಬೇಕ್ರಿಲಿ ಜ್ಯೂಸ್ ಸೆಂಟರ್ ಓಪನ್ ಮಾಡಕ್ ಸಾಧ್ಯ ಇದೆ ಅಂದ್ರೆ ಮಾಡಿಸಿ, ಕೊಲಾಬ್ರೇಷನ್ ಮಾಡ್ಕೊಳ್ಳಿ. ಸೊ ನಿಮ್ ಬಿಸ್ನೆಸ್ ಬೆಳೆಯುತ್ತೆ, ಆಯ್ತಾ? ಈಗ ನೋಡಿ ಎಕ್ಸಾಂಪಲ್, ನಮ್ಮಲ್ಲಿ ಈಗ ಕೆಲವೊಂದು ಕ್ಲಾಸಸ್ ನ ಮಾಡಕ್ಕೆ ಅಂತ ಬಂದಾಗ ಅವರಲ್ಲಿ ಬೆಸ್ಟ್ ಇದೆ ಅಂದ್ರೆ, ಏನ್ ಪರೀಕ್ಷೆ ಮಾಡಿ ಬೆಸ್ಟ್ ಇದೆ, ನಮಗದ್ ಸೂಟ್ ಆಗುತ್ತೆ ಅಂದ್ರೆ ಅವ್ರನ್ನ ನಾವು ತಗೊಳ್ತೀವಿ, ಕೊಲಾಬ್ರೇಷನ್ ಮಾಡ್ಕೊಂಡು ಕ್ಲಾಸ್ ಕೊಡಿಸ್ತೀವಿ. ಯಾಕೆ ಅಂತ ಅಂದ್ರೆ ಕೊಲಾಬ್ರೇಷನ್ ಮಾಡ್ಕೋಬೇಕು, ಯಾವಾಗ್ಲೂ ಕಂಪ್ನಿಯ ವಿರುದ್ಧ ಫೈಟ್ ಮಾಡೋದಲ್ಲ.
ಸೊ ನಾವು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೊಲಾಬ್ರೇಟ್ ಆಗ್ಬೇಕು, ಎಲ್ಲರೂ ಸೇರ್ಬೇಕು. ಸೊ ಹಾಗಾಗಿ ಅದನ್ನು ಕೂಡ ಕಾರ್ಪೊರೇಟ್ ಅಲ್ಲಿ ಗೊತ್ತಿರಬೇಕು. ತಾನು ಬಲಿಷ್ಠ ಎಂಬುದನ್ನು ತೋರಿಸಿಕೊಡುವ ಏಕೈಕ ಕಾರಣಕ್ಕೋಸ್ಕರ ನಾನು ನನ್ನ ಹೆಸರು ಸ್ಥಾಪನೆ ಮಾಡಬೇಕು, ನಾನ್ ಬಲಿಷ್ಠ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಸ್ಪರ್ಧೆಗೆ ಇಳಿಬಾರ್ದು. ಮತ್ತೊಂದು ಕಂಪನಿಯಿಂದ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ, ಆ ಕಂಪನಿಯಿಂದ ನಾನು ನಷ್ಟ ಅನುಭವಿಸ್ತಾ ಇದ್ದೀನಿ ಅಂದ್ರೆ ಮಾತ್ರನೇ ಯುದ್ಧವನ್ನ ಮಾಡಬೇಕು ಅಥವಾ ಪರಿಹರಿಸ್ಕೊಳ್ಳೋಕೆ ಮುಂದಾಗಬೇಕು. ಈ ರೀತಿಯ ಸ್ಪರ್ಧೆಗಿಳಿದಾಗ ಕಂಪನಿಯ ಉನ್ನತ ಹುದ್ದೆಯಲ್ಲಿರುವ ಎಲ್ಲರ ಗಮನವು ಸೋಲಿಸಬೇಕಾದ ಮತ್ತೊಂದು ಕಂಪನಿಯ ಮೇಲಿರಬೇಕಾಗುವುದರಿಂದ ತಮ್ಮ ಕಂಪನಿಯ ಆಂತರಿಕ ಏಳ್ಗೆಯ ಬಗ್ಗೆ ಗಮನ ಕೊಡುವುದು ಕಷ್ಟ ಆಗುತ್ತೆ. ಯಾವಾಗ ನಾವು ಇನ್ನೊಬ್ಬರನ್ನ ಸೋಲಿಸ್ಬೇಕು ಅಂತ ಹೋಗ್ತೀವಿ, ಯಾವಾಗ ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಅಂತ ಹೋಗ್ತೀವಿ, ಯಾವಾಗ ನಾವು ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅಂತ ಹೋಗ್ತೀವಿ, ಆಗೆಲ್ಲ ನಾವು ನಮ್ಮ ಶಕ್ತಿಯನ್ನ ಕುಂದಿಸ್ಕೊಳ್ತೀವಿ, ನಮ್ಮ ಅಭಿವೃದ್ಧಿನ ಸ್ಟಾಪ್ ಮಾಡ್ತೀವಿ. ನಾವು ಅನ್ಕೊಂಡಿದೀವಿ ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಬಿಟ್ಟು ಬೆಳೆದ್ ಬಿಡ್ಬೋದು ಅಂತ, ಆದ್ರೆ ಅದಂಗ ಆಗಲ್ಲ. ಬೆಳಿಬಹುದು, ಆದ್ರೆ ಬೀಳ್ತೀವಿ. ಇನ್ನೊಬ್ಬರ ತಲೆ ಮೇಲೆ ಕೌರವರು ಪಾಂಡವರ ತಲೆ ಮೇಲೆ ಕೈ ಇಟ್ಟು ಬೆಳೆದ್ರು ಅಂದ್ರೆ ಅವರು ಫುಲ್ ಎಲ್ಲಾನು ಚೆನ್ನಾಗೇ ಇದ್ರು. ಏನು ಅಜ್ಞಾತವಾಸ ಎಲ್ಲ ಅನುಭವಿಸಿದ್ದು ಪಾಂಡವರು, ಸುಖವಾಗಿದ್ದಿದ್ದು ಕೌರವರು. ಆದ್ರೆ ಕೊನೆಯಲ್ಲಿ ಏನಾಯ್ತು, ಪಾಂಡವರು ಗೆದ್ರು, ಕೌರವರು ಸೋತ್ರು. ಆದ್ರೆ ಅಲ್ಲಿವರೆಗೂ ಖುಷಿಯಾಗಿ ಫುಲ್ ಸಿಕ್ಕಾಪಟ್ಟೆ ರಾಜ ಒಂದು ಆತಿಥ್ಯವನ್ನ ಸ್ವೀಕರಿಸಿದವ್ರು ಯಾರು, ಕೌರವರು. ಆದ್ರೆ ಅವರು ನೆಮ್ಮದಿಯಾಗಿದ್ರ, ಇಲ್ಲ. ಯಾಕೆ, ಯಾವಾಗ್ಲೂ ಪಾಂಡವರನ್ನ ಸೋಲ್ಸೋದ್ರಲ್ಲೇ ಯೋಚನೆ ಮಾಡ್ತಾ ಇದ್ರು. ಹಾಗೆ ನಾವು ನಮ್ಮ ಜೀವನದಲ್ಲಿ ನಮಗೆ ಬೇಡವಾಗಿರೋರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದ್ರ ಮೂಲಕ ನಮ್ಮ ಶಕ್ತಿಯನ್ನ ನಾವು ಕುಂದಿಸ್ಕೊಳ್ತೀವಿ. ಹಾಗೆ ಇನ್ನೊಬ್ಬರನ್ನ ಹಾಳು ಮಾಡ್ಬೇಕು, ಇನ್ನೊಬ್ರ ಮೇಲೆ ಹೊಟ್ಟೆ ಕಿಚ್ಚು ಪಡೋ ಸಮಯದಲ್ಲಿ ನಾವು ಬೆಳೆಯೋದನ್ನ ಸ್ಟಾಪ್ ಮಾಡ್ತೀವಿ. ಇವತ್ತು ನಾವು ಇನ್ನೊಬ್ರ ತಲೆ ಮೇಲೆ ಕೈ ಇಟ್ಟು ಬೆಳಿಬಹುದು, ಇವತ್ತು ಯಾರೋ ನಮಗೆ ಮೋಸ ಮಾಡಿ ಬೆಳಿಬಹುದು, ಈ ಕ್ಷಣಕ್ಕೆ ಅವ್ರು ಸಂತೋಷವಾಗಿರ್ಬೋದು. ಆದ್ರೆ ಫೈನಲಿ ಧರ್ಮ ಅಧರ್ಮ ಅಂತ ಬಂದಾಗ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳಿದೆ, ಧರ್ಮವೇ ಗೆಲ್ಲತ್ತೆ. ನಾವು ನಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸ್ಕೋಬಾರ್ದು ಅಷ್ಟೆ. ಹಾಗೆ ಮೋಸ ಮಾಡಿರೋರು ಬೆಳಿತಾರಲ್ಲ ಮೇಡಮ್ ಅಂದ್ರೆ ಖಂಡಿತ ಬೆಳೆಯಲ್ಲ. ನನಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಉದಾಹರಣೆ ಇದೆ ಕಂಪ್ನಿಗಳದ್ದು ಸಹ, ಬಟ್ ನಾನು ಅದನ್ನ ಹೇಳಲ್ಲ, ಬಿಕಾಸ್ ಬೇರೆ ಬೇರೆ ಕಂಪ್ನಿ ನನಗೆ ಯಾಕೆ, ನಾನು ನನ್ನ ಕಂಪ್ನಿ ನೋಡ್ಕೊಳ್ಳೋಣ ಅಂತ. ಸೊ ಹಂಗಾಗಿ ಅದ್ರ ಮೇಲೆ ನಮ್ಗೆ ಗೊತ್ತಿರಬೇಕು. ಸೊ ಎಷ್ಟು ಕ್ಲೀನಾಗಿ ಹೇಳಿದ್ದಾರೆ ನೋಡಿ, ನಾವು ಯಾವ ತರ ಸ್ಪರ್ಧೆ ಮಾಡ್ಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು ಅಂತ. ಸೊ ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನೊಬ್ಬರನ್ನ ಸೋಲ್ಸೋದ್ರಲ್ಲಿ ನಾವು ಬೆಳೆಯೋದನ್ನ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ನಿಮ್ಗೆ ಯಾರೋ ಮೋಸ ಮಾಡಿವ ಚೆನ್ನಾಗಿದ್ದಾರೆ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಅದನ್ನ ತಲೆಯಲ್ಲಿ ಇಟ್ಕೋಬೇಡಿ, ಒಂದಿನ ಗೊತ್ತಾಗುತ್ತೆ. ಬಟ್ ಅವ್ರಿಗೆ ಅದಾಗ್ಲಿ ಅಂತಾನು ಮಾಡ್ಬೇಡಿ, ನಿಮ್ ಪಾಡಿಗೆ ನೀವಿರಿ, ಆಯ್ತಾ. ಯುದ್ಧ ಮಾಡ್ಬೇಕು ಅಂದಾಗ ಯುದ್ಧ ಮಾಡೋಣ. ಸೊ ಇಲ್ಲಿ ನಾವು ಅದೇ ತರನೇ ನೋಡ್ಬೇಕಾಗಿದೆ. ನಾವು ಗೆಲ್ಲಬೇಕು ಅಂದ್ರೆ ಅದಕ್ಕೆ ಅಂತಿಮವಾಗಿ ಮಾಡಬೇಕಾಗಿರೋದು ನಮ್ಮ ಸೇವೆಯನ್ನ ಜಾಸ್ತಿ ಮಾಡ್ಬೇಕು, ನಮ್ಮ ಗುಣಮಟ್ಟವನ್ನ ಜಾಸ್ತಿ ಮಾಡ್ಬೇಕು ವಿನ ಬೇರೆಯ ಉತ್ಪಾದಕನ ಕುಗ್ಗಿಸೋದಲ್ಲ. ಅರ್ಜುನನ ಮಾತಲ್ಲಿ ಇದೆಲ್ಲವೂ ವ್ಯಕ್ತವಾಗತ್ತೆ ನೋಡಿ. ಈಗ ನನ್ಗೆ ಯಾರೋ ಒಬ್ರು ರೀಸೆಂಟ್ ಆಗಿ ಕೇಳ್ತಾ ಇದ್ರು, ಅವರು ಒಂದು ಶಾಪ್ ಓಪನ್ ಮಾಡಿದ್ದಾರೆ, ತುಂಬಾ ವರ್ಷದಿಂದ ಒಂದು ಶಾಪ್ ನಡೀತಾ ಇದೆ, ಸಕ್ಕದಾಗಿ ಬಿಸ್ನೆಸ್ ಆಗ್ತಾ ಇತ್ತಂತೆ. ಲಾಸ್ಟ್ ಒಂದು 3 ವರ್ಷದ ಹಿಂದೆ ಅವರ ಒಂದು ಅಂಗಡಿ ಹತ್ರ ಸುಮಾರು ಅಂಗಡಿಗಳು ಸೇಮ್ ಕಾಂಪಿಟೇಷನ್ ಬಂದ್ಬಿಟ್ಟು ಇವ್ರ ಬಿಸ್ನೆಸ್ ಫುಲ್ ಕಡಿಮೆ ಆಗ್ಬಿಟ್ಟಿದೆ. ಕಡಿಮೆ ಆಗೋದ್ರ ಜೊತೆಗೆ ಇವ್ರು ಏನಂತ ಅಂದ್ರೆ ನಮ್ಮ ಬಿಸ್ನೆಸ್ ಕಡಿಮೆ ಆಯ್ತು, ಅಲ್ಲೊಂದು ಬಂತು ಇಲ್ಲೊಂದು ಬಂತು, ಎಲ್ಲಾನು ಹಿಂಗೆ ಆಗ್ತಾ ಇದೆ, ಸೊ ಕಾಂಪಿಟೇಷನ್ ಜಾಸ್ತಿ ಆಯ್ತು, ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಇವರು ನೊಂದ್ಕೊಂಡಿದ್ರು. ಅಂಡ್ ಅಗೇನ್ ನಮ್ಮ ಎಮೋಜಿಮ್ಗೆ ಜಾಯಿನ್ ಆದ್ಮೇಲೆ ಇವಾಗ ಮನಿ ಸೆಷನ್ ಸ್ಟಾರ್ಟ್ ಆಗಿದೆ. ಅಂಡ್ ಎಮೋಜಿಮ್ಗೆ ಅವರು ಯಾವಾಗ ಜಾಯಿನ್ ಆದ್ರು ಅವಾಗ ಅವ್ರಿಗೆ ರಿಯಲೈಸ್ ಆಯ್ತಂತೆ, ಅಯ್ಯೋ ನಾನು ಅವರೆಲ್ಲರೂ ಬಂದ್ರು ಕಾಂಪಿಟೇಷನ್ಗೆ ಅಂತ ಸೋಲ್ತಾ ಇದ್ದೀನಿ ಅಂತ ಯಾಕೆ ಅನ್ಕೋಬೇಕು, ನನ್ನ ಕಸ್ಟಮರ್ಸ್ಗಳಿಗೆ ನಾನು ಸರಿಯಾಗಿ ಸೇವೆ ಕೊಟ್ಟು ಒಳ್ಳೆ ಗುಣಮಟ್ಟನ ಕೊಟ್ಟು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಅವ್ರು ಯಾರು ಬೇರೆ ಕಡೆ ಹೋಗ್ತಿರ್ಲಿಲ್ವಲ್ಲ ಅಂತ ಯೋಚನೆ ಮಾಡಿ ಸರ್ವಿಸ್ನ, ಕ್ವಾಲಿಟಿನ, ಆಫರ್ನ, ಬಿಸ್ನೆಸ್ ಡೆವಲಪ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಎಲ್ಲವನ್ನ ಮಾಡಕ್ ಶುರು ಮಾಡಿದ್ರಂತೆ. ಎಲ್ರೂ ಬೆಳಿಲಿ, ನನಗೆ ಬರೋರು ನನಗೆ ಬರ್ಲಿ ಅನ್ಕೊಂಡು ಶುರು ಮಾಡಿದ್ರಂತೆ. ಇದೆಲ್ಲ ನಾವು ನಮ್ಮ ಕ್ಲಾಸಲ್ಲಿ ಹೇಳ್ತೀವಿ. ಇದನ್ನ ಶುರು ಮಾಡಿದ ಮೇಲೆ ಅವರ ಬಿಸ್ನೆಸ್ 10 ಪಟ್ಟು ಗ್ರೋತ್ ಆಗಿದೆಯಂತೆ. ಆ ಜಾಗದಲ್ಲಿ ಅಷ್ಟೂ ಕಾಂಪಿಟೇಷನ್ ಇದೆ, ಆದ್ರೂ ಇವರು ಗ್ರೋತ್ ಆಗಿದ್ದಾರೆ. ಎಕ್ಸಾಂಪಲ್ ಅದಕ್ಕೆ ನಂಗೆ ಗೊತ್ತಿರೋರ್ದು ಆಯ್ತಾ, ಚಾಟ್ ಸೆಂಟರ್ ಬೆಸ್ಟ್ ಟೇಸ್ಟ್ ಕೊಡ್ತಾರೆ, ಒಳ್ಳೆ ಕ್ವಾಂಟಿಟಿ ಫುಡ್ ಕೊಡ್ತಾರೆ, ಕ್ವಾಲಿಟಿ ಫುಡ್ ಕೊಡ್ತಾರೆ, ಹೈಜಿನ್ ಆಗಿರುತ್ತೆ ಅದು. ಅಂಡ್ ಕರೆಕ್ಟಿಗೆ ಅವ್ರು ಮಾಡ್ಕೊಡ್ತಾರೆ, ಟೈಮ್ ಕರೆಕ್ಟಾಗಿ ಮಾಡ್ಕೊಡ್ತಾರೆ, ಬರೋರ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಅಂಡ್ ಇದೆಲ್ಲವೂ ಅವ್ರು ಇರೋದ್ರಿಂದ ಅದ್ರ ಆಪೋಸಿಟ್ ಅಲ್ಲಿ 4-5 ಅಂಗಡಿಗಳಿದ್ರು ಕೂಡ ಎಲ್ಲಾ ಕಡೆ ಒಂದು 10 ಜನ ಹೋಗ್ತಾರೆ, ಇಲ್ಲ ಅಂತಲ್ಲ, ಇಲ್ಲಿ ರಶ್ ಇದೆ ಅಲ್ಲಿ ಹೋಗೋಣ ಅಂತ. ಬಟ್ ಇಲ್ಲಿ ಟೇಸ್ಟ್ ಮಾಡಿರೋರು, ಇಲ್ಲಿನ ಒಂದು ಇದು ಗೊತ್ತಿರೋರು ಕ್ಯೂ ಅಲ್ಲಿ ನಿಂತ್ಕೊಂಡು ಅದನ್ನ ತಗೊಂಡೇ ಹೋಗ್ತಾರೆ ಹೊರತು ಇನ್ನೊಂದ್ ಕಡೆಗೆ ನಡಿ ಹೋಗೋಣ ಅಂತ ಹೋಗಲ್ಲ.
ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನೀವು ಸರಿಯಾಗಿ ಸೇವೆ ಮಾಡಿದರೆ ಯಾವ ಬಿಸ್ನೆಸ್ಸು ಬೇರೆ ಬೇರೆ ಕಡೆ ಹೋಗಲ್ಲ. ನಿಮ್ಮ ಪಾಡಿಗೆ ನೀವು ಬೆಸ್ಟ್ ಕೊಡಬೇಕು, ಹಾಗೂ ಬೇರೆದನ್ನ ಹುಡ್ಕೊಂಡು ಹೋಗ್ತಾರೆ ಅಂದರೆ ಅದು ನಮ್ಮ ಋಣ ಅಲ್ಲ ಅಂತ ಬಿಡಬೇಕು. ಇದು ಅರ್ಜುನ ಕಲಿಸ್ಕೊಟ್ಟಂಥ ಪಾಠ. ಸೊ ನೀವು ಇವಾಗ ಹೇಳಿ, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಸಂಬಂಧದಲ್ಲಿ ಇದನ್ನು ಯಾವ ಥರ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.